ನಮಸ್ಕಾರ ಬಂಧುಗಳ ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಆ್ಯಂಡ್ ವೆಲ್ಕಮ್ ಟು ಮಿಸ್ಟರ್ ದಿಶೋ ಚಾನಲ್ಗೆ. ಸೊ ಬಂಧುಗಳ ಇವತ್ತು ನಂದು ರೆಸಿಪಿ ಏನಂದರೆ, ನಾನು ಇವತ್ತು ಸೋಯಾಬೀನಲ್ಲಿ ಒಂದು ಗೋಬಿ ಮಾಡ್ತಾ ಇದ್ದೇನೆ. ಸೊ ಎಲ್ಲಿಯೂ ತಿನ್ನಲಿಲ್ಲ ನಾನು, ಫಸ್ಟ್ ಟೈಮ್ ಒಂದು ಮಾಡುವ ಅಂತ ಅನಿಸ್ತದೆ. ಹೇಗೆ ಆಗ್ತದೆ, ಮೊನ್ನೆೊಮ್ಮೆ ಮಾಡಿದ್ದೆವು, ಸೂಪರ್ ಆಗಿ ಟೇಸ್ಟ್ ಬಂದಿತ್ತು, ಕ್ರಿಸ್ಪಿ ಆಗಿತ್ತು. ನಮ್ಮ ಸೋಯಾಬೀನ್ ಗೋಬಿ ಹೇಗಿರ್ತದೆ ಅಂತ ಬನ್ನಿ ರೆಸಿಪಿ ನೋಡ್ಕೊಂಡು ಬರೋಣ. ಬಂದರೆ ನಾನು ಮೊದಲಿಗೆ ಒಂದು ಸೆಜ್ವಾನ್ ಸಾಸ್ ಮಾಡಲಿಕ್ಕೆ ಒಂದು ಟೊಮೆಟೊ, ಅರ್ಧ ಈರುಳ್ಳಿ ಮತ್ತು ಸ್ವಲ್ಪ ಉದ್ದ ಮೆಣಸಿನ್ಕಾಯಿ ಮತ್ತು 2-3-4 ಬೆಳ್ಳುಳ್ಳಿಯನ್ನು ಇಟ್ಕೊಂಡಿದ್ದೇನೆ, ಇದನ್ನು ಸೆಜ್ವಾನ್ ಸಾಸ್ ಮಾಡಲಿಕ್ಕೆ. ಸೊ ಬಂದರೆ ನಿಮಗೆ ಸೆಜ್ವಾನ್ ಸಾಸ್ ಮಾಡಲಿಕ್ಕೆ ಗೊತ್ತಿಲ್ಲ ಆದರೆ ಕೆಲವರಿಗೆ ಗೊತ್ತು, ಕೆಲವರಿಗೆ ಆಲ್ಮೋಸ್ಟ್ ಜನರಿಗೆ ಗೊತ್ತಿಲ್ಲ. ಸೆಜ್ವಾನ್ ಸಾಸ್ ಅಂದರೆ ಸ್ವಲ್ಪ ಖಾರ ಸ್ಪೈಸಿ ಆಗಿರ್ತದೆ. ಹೋಮ್ ಮೇಡ್ ಸಾಸ್ ಅದು, ಯಾವುದೋ ಅನ್ನ ಎಲ್ಲ ಕೊಲ್ತು ಎಲ್ಲ ಮಾಡೋದಲ್ಲ, ಹೋಮ್ ಮೇಡ್ ಸಾಸ್ ಅದು. ಅದು ಹೇಗೆ ಮಾಡುವುದಂತ ನಾನು ನಿಮಗೆ ಮೊದಲಿಗೆ ನಾವು ಗ್ಯಾಸ್ ಹತ್ತಿಸ್ಬೇಕು. ನಂತರ ಒಂದು ಪಾತ್ರೆ, ಅದಕ್ಕೆ ಪಾತ್ರೆ ಇಟ್ಟದು ಸರಿಯಾಗಿಡಬೇಕು ಪಾತ್ರೆ. ನಂತರ ನೀರು, ಸೊ ನೀರೆಲ್ಲ ಹಾಕಿ ಅದಕ್ಕೆ ನಾವು ರೆಡಿ ಮಾಡಿದಂಥ ಟೊಮೆಟೊ, ಉದ್ದ ಮೆಣಸಿನ್ಕಾಯಿ, ಅರ್ಧ ಈರುಳ್ಳಿ, ನಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ನಿಮಗೆ ಗೊತ್ತಾಗ್ತಲ್ಲ ಹಾಕಿ, ಮತ್ತು ಈರುಳ್ಳಿ ಬೇಯಿಸಿಗೆ ಇಡ್ಲಿಕ್ಕೆ, ಸ್ವಲ್ಪ ಬೇಯಿಸ್ಲಿಕ್ಕೆ ಇಡಬೇಕು, ಗೊತ್ತಾಯ್ತಾ ನೋಡಿ. ಬಂದಲ್ಲ ಇದು ಬೇಯಿದ್ದ ನಂತರ ನಾವು ಗ್ಯಾಸ್ ಆಫ್ ಮಾಡಿ ಇದನ್ನು ಒಂದು ಪಾತ್ರೆಯಲ್ಲಿ ತೆಗೆದಿಡಬೇಕು, ಯಾಕೆಂದರೆ ಇದು ಚೌಳಿ ಆಗಬೇಕು, ಅಂದರೆ ಬಿಸಿ ಆರಿ ಹೋಗಬೇಕು. ಬಂದಲ್ಲ ಇದು ತಣ್ಣಗಾಗಲಿಕ್ಕೆ ಇಟ್ಟು ನಾವು ರೆಡಿ ಮಾಡಿದಂತಹ ಒಂದು ಸೋಯಾಬೀನ್ ನೋಡಿ, ನಾನು ಇಷ್ಟಿಷ್ಟು ಚಿಕ್ಕ ಪೀಸ್ ಮಾಡಿದ್ದೇನೆ, ಸಾಕು. ಇದು ಚಿಕ್ಕ ಮಾಡಿದಷ್ಟು ಬೇಗ ಬೇಯ್ತದೆ ಎಣ್ಣೆಯಲ್ಲಿ ಮತ್ತು ಸ್ವಲ್ಪ ಕ್ರಿಸ್ಪಿ ಆಗ್ತದೆ. ಇದಕ್ಕೆ ನಾನು ಇವಾಗ ಏನು ಮಾಡ್ತಿದ್ದೇನೆ, ಕಾರ್ನ್ಫ್ಲವರ್ ಸ್ವಲ್ಪನೇ ಸಾಕು. ಕಾರ್ನ್ಫ್ಲವರ್ ಹಾಕಿ ನಾವು ಸ್ವಲ್ಪ ಮಿಕ್ಸ್ ಮಾಡಬೇಕು. ನಿಮಗೆ ಈ ಫ್ರೈ ಇದೆಯಲ್ಲ, ಇದು ಎಣ್ಣೆಯಲ್ಲಿ ಬಿಡುವಾಗ ನಿಮಗೆ ಖಾರ ಬೇಕಾದರೆ ಖಾರನೇ ಮಾಡ್ಬೋದು. ಇದಕ್ಕೆ ಸ್ವಲ್ಪ ನಂತರ ನಾನು ಆಲ್ರೆಡಿ ಉಪ್ಪನ್ನು ಸೇರಿಸಿದ್ದೇನೆ ಇದಕ್ಕೆ ನೋಡಿ. ನಿಮಗೆ ಖಾರ ಬೇಕಾದರೆ ಖಾರನ ಆ್ಯಡ್ ಮಾಡ್ಬೋದು. ನಾನು ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡ್ತೇನೆ. ಸೊ ಗಾಯ್ಸ್, ನಂತರ ನಾನು ಬನಾಲೆಯಲ್ಲಿ ಸ್ವಲ್ಪ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೇನೆ, ಸ್ವಲ್ಪನೇ ಎಣ್ಣೆ ಇಟ್ಟಿದ್ದೇನೆ, ಯಾಕೆಂದರೆ ನಾನು ಮಾಡಿರೋ ಕ್ವಾಂಟಿಟಿ ಕೂಡ ಸ್ವಲ್ಪನೇ. ಸೊ ಜಸ್ಟ್ ಟೇಸ್ಟ್ ಅಂದರೆ ನನಗೊಬ್ಬನಿಗೆ ಅಂತ. ಸೊ ಇವಾಗ ಈ ಸೋಯಾಬೀನನ್ನು ರೋಸ್ಟ್ ಮಾಡಬೇಕು, ಎಣ್ಣೆ ಬಿಸಿ ಆಗಲಿ, ನಂತರ ರೋಸ್ಟ್ ಮಾಡುವಲ್ಲ. ಸೊ ಬಂದುಲೆ ಇದು ಎಣ್ಣೆ ಬಿಸಿಯಾಗುವ ತನಕ ನಾವು ಇದೊಂದು ಗ್ರೈಂಡ್ ಮಾಡಿಕೊಂಡು ಬರೋಣವಾ. ಇದು ಗ್ರೈಂಡ್ ಬೇಗ ಆಗ್ತದೆ. ಸ್ವಲ್ಪ ಉಪ್ಪು ಆ್ಯಡ್ ಮಾಡಿದ್ದೇನೆ. ಗ್ರೈಂಡ್ ಮಾಡುವುದು ಹೇಗೆ ಅಂದರೆ, ಹೀಗೆ ಮೇಲೆ ಮಾಡಿ ಆಯ್ತಲ್ಲ ಗ್ರೈಂಡ್, ಹೀಗೆ ಮಾಡಿದರೆ ಆಯ್ತು, ಗ್ರೈಂಡ್ ಆಯ್ತು. ಬಂದುಲೆ ಎಣ್ಣೆ ಬಿಸಿ ಆಯ್ತು ನೋಡಿ, ಈಗ ಬಿಡುವ. ಸ್ವಲ್ಪ ಅರಿಶಿನ ಆ್ಯಡ್ ಮಾಡಿದ್ದೇನೆ, ಅದಕ್ಕೆ ಕಲರ್ ಬರ್ತದೆ. ಸೊ ಬಂದರೆ ರೋಸ್ಟ್ ಆಗ್ತಾ ಬಂತು ನೋಡಿ. ಚಿಕನ್ ಪೀಸ್ ಥರ ಇದೆಯಲ್ಲ ನೋಡಿ, ಬೇಯ್ತಾ ಬಂತು. ಗೈಸ್, ಇವಾಗ ನಾನು ಬಣ್ಣಲ್ಲಿ ಇಟ್ಟು ಸ್ವಲ್ಪ ಎಣ್ಣೆನ ಹಾಕಿದ್ದೇನೆ. ಎಣ್ಣೆ ಹಾಕಿದ ಮೇಲೆ ನಾನು ಹಾಕ್ತಾ ಇದ್ದೇನೆ ಕ್ಯಾಪ್ಸಿಕಮ್. ಗೈಸ್, ನಂತರ ನಾನು ಹಸಿಮೆಣಸಿನ್ಕಾಯಿ ಹಾಕ್ತೀನಿ, ಒಳ್ಳೆ ಟೇಸ್ಟ್ ಬರ್ತದೆ ಮತ್ತು ಖಾರ ಕೂಡ ಆಗ್ತದೆ. ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಮಿಕ್ಸ್ ಮಾಡಬೇಕು. ಗ್ಯಾಸ್ ಸ್ವಲ್ಪ ಸ್ಪೀಡ್ ಇಟ್ಟು ಮಿಕ್ಸ್ ಮಾಡಬೇಕು. ಪರಿಮಳ ಎಂತ ಮಾರೆ, ಸೂಪರ್. ಸೊ ಬಂದರೆ ನಿಮಗೆ ಗೋಬಿ ತಿನ್ನುವ ಅಂತ ಆಸೆ ಯಾವಾಗ ಆಗುವುದಂದರೆ ಅದರ ಸ್ಮೆಲ್ ಬರುವಾಗ. ಸೊ ಅದರ ಸ್ಮೆಲ್ ಹೇಗೆ ಬರುವುದಂದರೆ ಇಲ್ಲಿದೆ ನೋಡಿ ಪಾಯಿಂಟ್. ಈ ಶುಂಠಿ ಪೇಸ್ಟ್ ಇದೆಯಲ್ಲ, ಶುಂಠಿ ಪೇಸ್ಟ್ ಹಾಕಿದ ನಂತರ ನಿಮಗೊಂದು ಒಳ್ಳೆ ಸ್ಮೆಲ್ ಬರ್ತದೆ. ಆವಾಗ ನಿಮಗೆ ಗೋಬಿ ಮೇಲೆ ಆಸೆ ಆಗ್ತದೆ ತಿನ್ನುವ ಅಂತ. ಸೊ ಬಂದಲ್ಲ ಇದು ರೋಸ್ಟ್ ಆದಮೇಲೆ ನಾವು ಹಾಕುವುದು ಶೆಜ್ವಾನ್ ಸಾಸ್. ಸೊ ಬಂದಲ್ಲ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಮತ್ತು ಸ್ವಲ್ಪ ಪೆಪ್ಪರ್ ಮತ್ತು ಒಂದು ಧನ್ಯ ಪುಡಿ ಮಿಕ್ಸ್ ಮಾಡಿದ್ದೇನೆ. ಇದೆಲ್ಲ ಆದಮೇಲೆ ನಾವು ಹಾಕೋದು ಕಿಚಪ್.
ಟೊಮೆಟೊ ಸಾಸ್, ಚಿಲ್ಲಿ ಸಾಸ್, ಸ್ವಲ್ಪ ಉಪ್ಪು ಎಲ್ಲ ಆ್ಯಡ್ ಮಾಡಿ ನಾವು ಇವಾಗ ಹಾಕ್ತಿದ್ದೇವೆ ರೋಸ್ಟ್ ಮಾಡಿದಂಥ ಸೋಯಾಬೀನ್. ಸೌಂಡು ನೋಡಿ ಮಾರೆ, ಕ್ರಿಸ್ಪಿ ಬಂದಿದೆ, ಕ್ರಿಸ್ಪಿ. ಸೊ ಬಂದುಲ್ಲ ನೋಡಿ, ಫೈನಲ್ ಆಗಿ ಗೋಬಿ ರೆಡಿಯಾಗಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಬೇಕು, ಅವಾಗ ನಿಮಗೆ ಆರ್ಟಿಫಿಷಿಯಲ್ ಆಗಿ ಸ್ವಲ್ಪ ಚೆಂದಾಗೆ ಕಾಣ್ತದೆ. ಇವಾಗ ಟೇಸ್ಟ್ ಮಾಡುವ ಸಂದರ್ಭ ಬಂದಿದೆ ನಮ್ಮ ಗೋಬಿ. ಎಸ್, ಟೇಸ್ಟ್ ಮಾಡುವ. ನೆಕ್ಸ್ಟ್ ಲೆವೆಲ್ ಗೈಸ್, ಸ್ಪೈಸಿಯಾಗಿ ಸೂಪರ್ ಆಗಿದೆ, ಇನ್ನೂ ತಿನ್ನುವ ಅಂತ ಆಗ್ತದೆ ನೋಡಿ. ನೋಡಿದ್ರ ಗೈಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್.